ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಎಲ್ಲರ ಕಾಲೆಳೆಯುತ್ತೆ ಕಾಲ. ಕಳೆದ 30 ದಿನದಲ್ಲಿ ಬಂಗಾಳದ ಬೇಗಂ ಪರಿಸ್ಥಿತಿ ಹೇಗಾಗ್ಬಿಡ್ತು ನೋಡಿ. ಒಂದು ಕಾಲದಲ್ಲಿ ಕೇಂದ್ರ ಸರ್ಕಾರವನ್ನೇ ಎದುರು ಹಾಕ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಲ್ ಮಾಡಿದ್ರೆ 30 ನಿಮಿಷ ಕಾಯಿಸ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿಯವರ ಪರಿಸ್ಥಿತಿ ಇವತ್ತು ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಅವರ ಕೈಯಿಂದ ಇವತ್ತು ಅಧಿಕಾರ ಅಷ್ಟೇ ಅಲ್ಲ, ಅವರ ಪಕ್ಷ TMC ಕೂಡ ತುಂಡು ತುಂಡಾಗುವಂತಹ ಹಂತದಲ್ಲಿದೆ. ಸ್ವತಃ ಮಮತಾ ಬ್ಯಾನರ್ಜಿಯನ್ನೇ ಪಕ್ಷದಿಂದ ಹೊರ ಹಾಕುವಂತಹ ಸ್ಥಿತಿಗೆ ಬಂದುಬಿಟ್ಟಿದೆ ಇವತ್ತು. ಇದೆಲ್ಲದರ ನಡುವೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತೇ? ರಾಹುಲ್ ಗಾಂಧಿ ಅವರು ಲಂಡನ್ಗೆ ಹೋಗ್ತಾರೆ. ಇದೇನು ಹೊಸ್ತಲ್ಲ. ಆದರೆ ಎಟ್ ದಿ ಸೇಮ್ ಟೈಮ್ TMC ನಾಯಕಿ ಮಹುವಾ ಮೊಯಿತ್ರ ಕೂಡ ಅಲ್ಲೇ ಇರ್ತಾರೆ. ಜೊತೆಗೆ ಅಖಿಲೇಶ್ ಯಾದವ್ ಕೂಡ ಲಂಡನ್ ಪ್ರವಾಸದಲ್ಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದೀದಿಯ ಫೈಲ್ಗಳು ಒಂದೊಂದಾಗಿ ಓಪನ್ ಆಗ್ತಾ ಇದ್ದಾವೆ. ಮತ್ತೊಂದು ಕಡೆಯಲ್ಲಿ ವಿದೇಶದಲ್ಲಿ ಒಂದೇ ಜಾಗದಲ್ಲಿ 3 ವ್ಯಕ್ತಿಗಳಿರ್ತಾರೆ. ಏನು ನಡೀತಾ ಇದೆ ಹಾಗಾದ್ರೆ? ಇದರ ಹಿಂದಿನ ರಹಸ್ಯಗಳೇನು? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಮಮತಾ ಬ್ಯಾನರ್ಜಿಗೆ ಒಂದಾದ ಮೇಲೆ ಒಂದು ಶಾಕ್ಗಳು ಎದುರಾಗ್ತಾ ಇದ್ದಾವೆ. ಈಗ ಅವರ ಮೇಲೆ ದೇಶದ್ರೋಹ ಮತ್ತು ಭಾರತ ವಿರೋಧಿ ಚಟುವಟಿಕೆಗಳ ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ಜೊತೆಗೆ ಅವರ ಉತ್ತರಾಧಿಕಾರಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಕೂಡ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿ PML ಆ್ಯಕ್ಟ್ನಲ್ಲಿ ಕೇಸ್ಗಳು ಶುರುವಾಗಿದೆ. ಏನಿದು ಪ್ರಕರಣ? ವೀಕ್ಷಕರೇ, ಈ ಒಂದು ಕತೆ ಆರಂಭ ಆಗೋದು ಬಾಂಗ್ಲಾದೇಶದ ವಿದ್ಯಾರ್ಥಿ ಚಳುವಳಿಯ ನಾಯಕ ಉಸ್ಮಾನ್ ಹಾದಿಯ ಹತ್ಯೆಯಿಂದ. ಈತ ಒಬ್ಬ ಭಾರತದ ವಿರೋಧಿ ಆಗಿದ್ರೂ ಕೂಡ ಆತನ ಹತ್ಯೆಯಾದಾಗ ಮಮತಾ ಬ್ಯಾನರ್ಜಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದಾಗಿ ವಿವಾದವನ್ನು ಸೃಷ್ಟಿಸುತ್ತೆ. ಅಮಿತ್ ಶಾ ಅವರೇ ಉಸ್ಮಾನ್ ಹಾದಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಬಹಿರಂಗವಾಗಿ ಆರೋಪವನ್ನು ಮಾಡ್ತಾರೆ. ಈ ಹೇಳಿಕೆ ನಂತರ ಬಾಂಗ್ಲಾದೇಶದಲ್ಲಿ ಭಾರತೀಯ ವಿರೋಧಿ ಭಾವನೆಗಳು ಹುಟ್ಟುಕೊಳ್ಳೋದಕ್ಕೆ ಶುರುವಾಯಿತು. ಭಾರತ ಸರ್ಕಾರ ಮಮತಾ ಅವರಿಗೆ ಈ ಹೇಳಿಕೆಯನ್ನು ವಾಪಸ್ ಪಡೆಯುವಂತೆ ಸೂಚನೆ ಕೂಡ ಕೊಡ್ತಾರೆ. ಆದರೆ ದೀದಿ ಒಪ್ಪೋದಿಲ್ಲ. ನಂತರದ ತನಿಖೆಯಲ್ಲಿ ಬಯಲಾಗಿದ್ದ ಸತ್ಯ ಏನಂದ್ರೆ, ಉಸ್ಮಾನ್ ಹಾದಿಯನ್ನ ಕೊಂದಿದ್ದು ಅವರದ್ದೇ ಗುಂಪಿನವರು, ಅದು ಕೂಡ ಕೇವಲ ಹಣದ ವ್ಯವಹಾರಕ್ಕಾಗಿ. ಅಲ್ಲಿಗೆ ಮಮತಾ ಬ್ಯಾನರ್ಜಿ ಅವರ ಉದ್ದೇಶ ಏನಾಗಿತ್ತು? ಮಮತಾ ಬ್ಯಾನರ್ಜಿ ಅವರು ಇಂತಹ ಹಸಿ ಸುಳ್ಳನ್ನ ಯಾಕೆ ಹೇಳ್ತಾರೆ? ಅಲ್ಲೇ ಇರೋದು ಅಸಲಿ ವಿಷಯ. ವೀಕ್ಷಕರೇ, ಇದು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದ ಅಜೆಂಡಾವನ್ನ ಬೆಂಬಲಿಸೋದಕ್ಕೆ ಮಾಡಿದಂತಹ ಒಂದು ಸಂಚು. ಬಾಂಗ್ಲಾದೇಶದ ತನಿಖಾ ಪತ್ರಕರ್ತ ಸಲಾವುದ್ದೀನ್ ಶೋಯಬ್ ಚೌಧರಿ ಅವರ ವರದಿ ಒಂದು ಸ್ಫೋಟಕ ಸತ್ಯವನ್ನು ಹೊರಹಾಕುತ್ತೆ. ಮಮತಾ ಬ್ಯಾನರ್ಜಿ ಅವರ ಪಕ್ಷ ಮತ್ತು ಜಮಾತೆ ಇಸ್ಲಾಮಿ ನಡುವೆ ಒಂದು ರಹಸ್ಯ ಒಪ್ಪಂದ ನಡೆದಿತ್ತು. ಈ ಒಪ್ಪಂದದ ಪ್ರಕಾರ ಸುಮಾರು 5,000 ರೋಹಿಂಗ್ಯಾಗಳನ್ನು ಭಾರತಕ್ಕೆ ತಂದು ಅವರಿಗೆ ಕಾನೂನುಬದ್ಧ ದಾಖಲೆಗಳನ್ನು ಕೊಟ್ಟು ಇಲ್ಲೇ ನೆಲೆಸುವಂತೆ ಮಾಡೋದು ಮಮತಾ ಸರ್ಕಾರದ ಉದ್ದೇಶ ಆಗಿತ್ತು. ಜೊತೆಗೆ ಗಡಿಯಲ್ಲಿ ಬೇಲಿ ಹಾಕುವ ಕೇಂದ್ರ ಸರ್ಕಾರದ ಯೋಜನೆಗೆ ರಾಜ್ಯ ಸರ್ಕಾರ ಅಸಹಕಾರವನ್ನು ತೋರ್ತಾ ಇತ್ತು. ಗಡಿ ಬೇಲಿ ಇಲ್ದಿದ್ರೆ ನುಸುಳುವಿಕೆ ಸುಲಭವಾಗುತ್ತೆ ಅನ್ನೋದು ಇವರ ಪ್ಲಾನ್ ಕೂಡ ಆಗಿತ್ತು. ಮಮತಾ ಬ್ಯಾನರ್ಜಿ ಭಾರತದ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಬಾಂಗ್ಲಾದೇಶದ ಸಂಘಟನೆಗಳ ಹಿತಾಸಕ್ತಿಗೆ ಕೆಲಸ ಮಾಡ್ತಾ ಇದ್ರು. ಇದು ನಾವಲ್ಲ, ಬಾಂಗ್ಲಾದೇಶದ ಪತ್ರಕರ್ತನೇ ಹೇಳಿದಂತಹ ಮಾತು. ಅಂದಹಾಗೆ ಈ ಸಂಚಿನ ಹಿಂದಿರುವಂತಹ ಅತೀ ದೊಡ್ಡ ಉದ್ದೇಶ ಅಂದರೆ ಗ್ರೇಟರ್ ಬಾಂಗ್ಲಾದೇಶದ ನಿರ್ಮಾಣ. ಬಂಗಾಳದ ಸುಮಾರು 15 ಜಿಲ್ಲೆಗಳಲ್ಲಿ ಜನಸಂಖ್ಯಾ ಬದಲಾವಣೆಯ ಮೂಲಕ ಈ ಯೋಜನೆಯನ್ನು ಜಾರಿಗೊಳಿಸೋದು ಇವರ ಕೆಲಸ ಆಗಿತ್ತು. ಉದಾಹರಣೆಗೆ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಮುಸ್ಲಿಂ ಜನಸಂಖ್ಯೆ 70%ಗಿಂತ ಜಾಸ್ತಿ ಇದೆ. ಮಾಲ್ಡಾದಲ್ಲಿ 68% ಇದೆ. ಇಂತಹ ಜಿಲ್ಲೆಗಳಲ್ಲಿ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಅಲ್ಲಿ ಬಾಂಗ್ಲಾದೇಶಿ ನುಸುಳುಕೋರನ್ನು ತುಂಬಿಸುವ ಮೂಲಕ ಆ ಭಾಗಗಳನ್ನು ಭಾರತದಿಂದ ಬೇರ್ಪಡಿಸೋದೇ ಇವರ ಪ್ಲಾನ್ ಆಗಿತ್ತು.
ಇದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ವಿರುದ್ಧ ಈಗ ದೇಶದ್ರೋಹದ ಕೇಸು ದಾಖಲಾಗಿದೆ. ಇದು ಒಂದು ಕಡೆ ಆದರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕೂಡ ನಡೀತಾ ಇದೆ. ಅದು ಲಂಡನ್ ವಿಷಯ. ನೋಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಲಂಡನ್ ಅನ್ನೋದು ಯುರೋಪಿನ ಇಸ್ಲಾಮಿಕ್ ರಾಜಧಾನಿಯಾಗಿ ಬದಲಾಗ್ತಾ ಇದೆ ವೀಕ್ಷಕರ. ಆಶ್ಚರ್ಯದ ವಿಷಯ ಏನಂದ್ರೆ, ಭಾರತದ ಅನೇಕ ವಿರೋಧ ಪಕ್ಷದ ನಾಯಕರು ಎಟ್ ಎ ಟೈಮ್ ಈ ಲಂಡನ್ನಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಮಹುವಾ ಮೊಯಿತ್ರಾ ಮೂರೂ ಬೇರೆ ಬೇರೆ ಪಕ್ಷದ ನಾಯಕರು ಲಂಡನ್ನಲ್ಲಿ ಒಂದೇ ಟೈಮಿಗೆ ಇರ್ತಾರೆ ಅಂದರೆ ಇದು ಖಂಡಿತ ಕಾಕತಾಳೀಯ ಅಂತೂ ಅಲ್ಲ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನ ಅತಿ ದೊಡ್ಡ ಜಾಲ ಕೂಡ ಇದೇ ಲಂಡನ್ನಲ್ಲಿದೆ. ಒಟ್ಟಿನಲ್ಲಿ ಭಾರತದ ವಿರುದ್ಧ ಯಾವುದೋ ಒಂದು ದೊಡ್ಡ ಪಿತೂರಿ ಲಂಡನ್ನಲ್ಲಿ ನಡೀತಾ ಇದ್ದಂಗೆ ಕಾಣಿಸ್ತಾ ಇದೆ. ಬಾಂಗ್ಲಾದೇಶದ ತಾರಿಕ್ ರೆಹಮಾನ್ ಕೂಡ ಇದೇ ಲಂಡನ್ನಿಂದಲೇ ತನ್ನ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾನೆ. ಮಮತಾ ಬ್ಯಾನರ್ಜಿ ಅವರು ತಾರಿಕ್ ರೆಹಮಾನನ್ನ ಬೆಂಬಲಿಸ್ತಾರೆ, ಜೊತೆಗೆ ಆತನ ಗೆಲುವನ್ನು ಸಂಭ್ರಮಿಸ್ತಾರೆ. ಈ ವಿದೇಶಿ ಶಕ್ತಿಗಳು ಮಮತಾ ಬ್ಯಾನರ್ಜಿ ಅವರಿಗೆ ಭಾರತದೊಳಗೆ ಗೊಂದಲ ಸೃಷ್ಟಿಸೋದಕ್ಕೆ ಹಣ ಮತ್ತು ತಂತ್ರಜ್ಞಾನದ ನೆರವನ್ನು ನೀಡುತ್ತೆ ಅನ್ನೋ ಅನುಮಾನ ಕೂಡ ಈಗ ಬಲವಾಗಿ ಕಾಡ್ತಾ ಇದೆ. ವೀಕ್ಷಕರೇ, ಒಂದ್ಸಲ ಇತಿಹಾಸವನ್ನು ಗಮನಿಸಿ. ಭಾರತ ಅಭಿವೃದ್ಧಿ ಆಗಬಾರ್ದು ಅನ್ನೋದು ಬ್ರಿಟಿಷರ ಯೋಚನೆ ಆಗಿತ್ತು. ಅದಕ್ಕಾಗಿ ಅವರು ಪಾಕಿಸ್ತಾನವನ್ನು ಸೃಷ್ಟಿ ಮಾಡ್ತಾರೆ. ಇದರಿಂದ ಭಾರತ ಯಾವಾಗಲೂ ಗಡಿ ಸಮಸ್ಯೆಗಳಲ್ಲಿ ಸಿಲುಕೊಳ್ಳಿ ಅನ್ನೋದು ಅವರ ಉದ್ದೇಶ ಆಗಿತ್ತು. ಆದರೆ ಈಗ ಭಾರತ ಈ ಬ್ರಿಟನ್ನ ಆರ್ಥಿಕತೆಯನ್ನು ಹಿಂದಿಕ್ಕಿದೆ. ಸೊ ಉರಿ ಹತ್ಕೊಳ್ಳದೆ ಇರುತ್ತಾ. ಹೀಗಾಗಿಯೇ ಭಾರತದ ಪಶ್ಚಿಮ ಮತ್ತು ಪೂರ್ವ ಭಾಗಗಳಲ್ಲಿ ಅಶಾಂತಿಯನ್ನು ಸೃಷ್ಟಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಬಾಂಗ್ಲಾದೇಶದ ಢಾಕಾದಲ್ಲಿ ISIನ ವಿಶೇಷ ಸೆಲ್ ಕೆಲಸ ಮಾಡ್ತಾ ಇದೆ. ಅನ್ಸಾರಿ ಉಲ್ ಬಾಂಗ್ಲಾ ಮತ್ತು ಅಲ್ ಖೈದಾ ಬಾಂಗ್ಲಾದೇಶದಂತಹ ಉಗ್ರಗಾಮಿ ಸಂಘಟನೆಗಳ ಮೂಲಕ ಭಾರತದೊಳಗೆ ನುಸುಳುತ್ತಾ ಇದ್ದಾರೆ. ಇಂತಹ ಸಂಘಟನೆಗಳಿಗೆ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷ ರಕ್ಷಣೆ ಕೊಡ್ತಾ ಇದೆ. ಶನಿ ಹೆಗಲೇರಿದ್ರೆ ಹಿಂಗೆ ನೋಡಿ. ದೀದಿಗೀಗ ಎಲ್ಲ ದಿಕ್ಕಿನಿಂದಲೂ ಕೂಡ ಸಮಸ್ಯೆಗಳೇ ಎದುರಾಗ್ತಾ ಇದೆ, ಕಂಟಕಗಳೇ ಕಾಡ್ತಾ ಇದೆ. ಈ ಕಡೆ ಒಂದೊಂದೇ ಫೈಲ್ಗಳು ಹೊರಗೆ ಬರ್ತಾ ಇದ್ರೆ ಆ ಕಡೆ TMC ಪಕ್ಷ ಕೂಡ ಕೈ ತಪ್ಪಿ ಹೋಗ್ತಾ ಇದೆ, ಎರಡು ಭಾಗ ಆಗಿ ಹೋಗಿದೆ. ಮಮತಾ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಅತಿರೇಕದ ನಡವಳಿಕೆಯೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿ ಸುಳ್ಳು ಹೇಳಿಕೊಂಡು ಮೋಸ ಮಾಡಿಕೊಂಡು ಪಕ್ಷದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಎಂಥ ಖತರ್ನಾಕ್ ಅಂದರೆ, ತಮ್ಮದೇ ಶಾಸಕರ ನಕಲಿ ಸಹಿಗಳನ್ನು ಬಳಸ್ಕೊಂಡು ರಾಜ್ಯಪಾಲರಿಗೆ ಪತ್ರವನ್ನು ನೀಡ್ತಾರೆ. ಆದರೆ ರಾಜ್ಯಪಾಲರು ಸ್ವತಃ ಗುಪ್ತಚರ ಇಲಾಖೆಯ ಹಿನ್ನೆಲೆಯಿಂದ ಬಂದವರು. ಸೊ ಇದನ್ನು ಬೇಗ ಪತ್ತೆ ಹಚ್ಚಿಬಿಟ್ರು. ಇದರ ಜೊತೆಗೆ ಅಭಿಷೇಕ್ ಮೇಲೆ ಶಿಕ್ಷಕರ ನೇಮಕಾತಿ ಹಗರಣ, ಕಲ್ಲಿದ್ಲು ಹಗರಣ, ಜೊತೆಗೆ ಮುನ್ಸಿಪಾಲ್ಟಿ ಹಗರಣ ಸೇರಿದಂಗೆ 13 ವಿವಿಧ ಹಗರಣಗಳ ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಹವಾಲಾ ದಂಧೆಯ ಮೂಲಕ ಇವರ ಹಣ ದುಬೈ ಮತ್ತು ಅರಬ್ ದೇಶಕ್ಕೆ ತಲುಪ್ತಾ ಇದೆ. ಈ ದೂರಿನ ಮೇಲೆ PMLA ಆಕ್ಟ್ನಲ್ಲಿ ತನಿಖೆ ಕೂಡ ನಡೀತಾ ಇದೆ. ಈಗ ಎಲ್ಲರ ಪ್ರಶ್ನೆ ಒಂದೇ ವೀಕ್ಷಕರೇ, ಮಮತಾ ಅವರ ಭವಿಷ್ಯ ಏನು ಅನ್ನೋದು. ಈಗ ಮಮತಾ ಬ್ಯಾನರ್ಜಿ ಅವರಿಗೆ 2 ದಾರಿ ಇದೆ. ಒಂದು, ಮರ್ಯಾದೆಯಿಂದ ರಾಜಕೀಯ ನಿವೃತ್ತಿ ಪಡೆದು ಮನೆಯಲ್ಲಿ ಕೂತ್ಕೊಳ್ಳೋದು, ಇಲ್ಲ ಅಂದರೆ ಜೈಲಿಗೆ ಹೋಗೋದಕ್ಕೆ ರೆಡಿ ಆಗೋದು. ಅವರ ಎಲ್ಲ ಹಗರಣಗಳ ಪುರಾವೆಗಳು ಈಗ ಕೇಂದ್ರ ತನಿಖಾ ಸಂಸ್ಥೆಗಳ ಬಳಿ ಇದೆ. ಜಾಸ್ತಿ ಎಗರಾಡಂಗೂ ಇಲ್ಲ. ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಮಮತಾ ತುಂಬ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಸನ್ನಿವೇಶ ಕೈಮೀರಿ ಹೋಗಾಗಿದೆ. ಬಂಗಾಳದಲ್ಲಿ ನಡೆದಂತಹ ಹಿಂಸಾಚಾರ, ಮಹಿಳೆಯರ ಮೇಲಿನ ದೌರ್ಜನ್ಯ, ಭ್ರಷ್ಟಾಚಾರ, ಇದೆಲ್ಲದರ ಫಲವನ್ನು ಈಗ ಮಮತಾ ದೀದಿ ಅನುಭವಿಸ್ತಾ ಇದ್ದಾರಷ್ಟೆ. ವೀಕ್ಷಕರ, ಪಶ್ಚಿಮ ಬಂಗಾಳದ ಈ ಬದಲಾವಣೆ ಕೇವಲ ಒಂದು ರಾಜ್ಯಕ್ಕಷ್ಟೇ ಸೀಮಿತ ಆಗಿಲ್ಲ. ಇದು ಭಾರತದ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಕೂಡ ಹೌದು. ವಿದೇಶಿ ಶಕ್ತಿಗಳು ಮತ್ತು ದೇಶದೊಳಗಿನ ಶಕ್ತಿಗಳು ಕೈಜೋಡಿಸಿ ಭಾರತವನ್ನು ದುರ್ಬಲಗೊಳಿಸೋದಕ್ಕೆ ಮಾಡ್ತಾ ಇರುವಂತಹ ಸಂಚಿದು. ಆದರೆ ಈಗ ಸತ್ಯ ಹೊರಬರ್ತಾ ಇದೆ. ಕಾನೂನಿನ ಕ್ರಮ ಶುರುವಾಗಿದೆ. ಬಂಗಾಳದಲ್ಲಿ ಹೊಸ ಯುಗವೇ ಆರಂಭ ಆಗಿದೆ.
ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.